ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ದೇವಜನರಿಗೆ, ಎಲ್ಲ ಸಹೋದರ ಸಹೋದರಿಯರಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸ್ತಿರುವಂಥ ಸಮಸ್ತ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ನಾವು ಈ ದಿನದಲ್ಲಿ ಹಾಡುತ್ತಾ ಸ್ತುತಿಸುತ್ತಾ ಕರ್ತನನ್ನು ಕೊಂಡಾಡೋಣ. ಕರ್ತನು ನಮಗೆ ನೂತನ ವಾರವನ್ನು, ನೂತನ ದಿನವನ್ನು ಕೊಟ್ಟಿರುವುದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರೋಣ. ನಾವು ಹೃದಯಾಂತರಾಳದಿಂದ ಸ್ತುತಿಸಿ ಪ್ರಾರ್ಥಿಸಿ, ಕರ್ತನೆ ನಿನ್ನ ವಾಕ್ಯಗಳನ್ನು ದಯಪಾಲಿಸು ಎಂಬುದಾಗಿ ನಾವು ಬೇಡಿಕೊಳ್ಳುವಂಥವರಾಗಿರೋಣ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಕಾದು ಕಾಪಾಡಿ ನೂತನ ವಾರವನ್ನು ಕೊಟ್ಟು, ನೂತನ ದಿನವನ್ನು ಕೊಟ್ಟು, ಈ ವಾರದ ಮೊದಲನೇ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ಬರುವ ಹಾಗೆ ನಮಗೆ ಸಹಾಯ ಮಾಡಿರುವುದರಿಂದ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ. ನೀನು ಮಾಡಿದ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ಎಲ್ಲ ಹೌದು ಕರ್ತನೆ, ಉಪಕಾರಕ್ಕಾಗಿ ಹೃದಯಾಂತರಾಳದಿಂದ ನಿನಗೆ ವಂದನೆ ಹೇಳುವವರಾಗಿದ್ದೇವೆ, ಆರಾಧನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ನಾವು ಬಂದಿರುವಾಗ ನಿನ್ನನ್ನು ಹಾಡಲು, ಸ್ತುತಿಸಲು, ಕೊಂಡಾಡಲು ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ಮಾತನಾಡು. ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸಿರುವಂಥ ಅನೇಕರಿದ್ದಾರೆ, ಅವರೆಲ್ಲರಿಗೆ ನೀನು ಸಹಾಯ ಮಾಡು ಸ್ವಾಮಿ. ಹಾಗೆ ಲೋಕದಾದ್ಯಂತ ಇರುವ ಎಲ್ಲ ದೇವಜನರನ್ನು, ಈ ದಿನ ನಡೆಯುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ. ನಿನ್ನ ಜನರನ್ನು ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಸ್ತುತಿಸುತ್ತಾ ನಾವು ಕೊಂಡಾಡುವಂಥವರಾಗಿರೋಣ. ಆತನ ನಾಮಕ್ಕೆ ಸದಾ ಕಾಲಕ್ಕೆ ಘನಮಾನ ಮಹಿಮೆಯನ್ನು ಅರ್ಪಿಸೋಣ. ಹೌದು, ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ ಎಂಬ ಗೀತೆಯನ್ನು ಹಾಡುತ್ತಾ ನಾವು ಕರ್ತನನ್ನು ಕೊಂಡಾಡೋಣ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ,
ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸುರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸುರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಮಹಿಮೆ ಮಹಿಮೆ ಸದಾತನಿಗೆ ಯೇಸುರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾತನಿಗೆ ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಹಾಲೆಲೂಯ 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 ಹಾಲೆಲೂಯ. ಹೌದು, ಪೂರ್ಣನಾಗಿದ್ದಾಗ, ಹೌದು ಸ್ವಾಮಿ, ಕರುಣೆ ತೋರಿದಂಥ ದೇವರೇ, ಹೌದು, ಜೀವ ಮಾರ್ಗದಳು ಹಿಂಬಾಲಿಸುವ ಹಾಗೆ, ಹೌದು, ನಿತ್ಯ ಜೀವವನ್ನು ದಾನವಾಗಿ ಕೊಟ್ಟಿರುವಂಥ ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ, ಸ್ತುತಿ, ಸ್ತೋತ್ರ, ಆರಾಧನೆ ಅರ್ಪಿಸುವವರಾಗಿದ್ದೇವೆ. ನಮಗೆ ರಕ್ಷಣೆ ಕೊಟ್ಟಿರುವುದಕ್ಕಾಗಿ, ರಕ್ಷಣಾನಂದ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಹೌದು, ನಮ್ಮ ಕರ್ತನ ನಾಮ ಎಂದೆಂದಿಗೂ ನಮ್ಮ ಆಶ್ರಯವಾಗಿರುವಂಥ ನಾಮ. ಈ ಲೋಕದ ಮನುಷ್ಯರಲ್ಲಿ ಭರವಸೆ ಇಟ್ಟರೆ ನಾವು ನಿರಾಶೆಗೆ ಒಳಗಾಗಬಹುದು. ಹೌದು, ಈ ಲೋಕದ ಮನುಷ್ಯರ ಮೇಲೆ, ಪ್ರಭುಗಳ ಮೇಲೆ, ಅರಸರುಗಳ ಮೇಲೆ, ಹೌದು, ಹಣದ ಮೇಲೆ ಭರವಸೆ ಇಟ್ಟರೆ, ಹೌದು, ನಾವು ಆಶಾಭಂಗ ಪಡುವಂಥವರಾಗಿದ್ದೇವೆ. ಕರ್ತನ ನಾಮ ನಮಗೆ ಆಶ್ರಯವಾದಂಥ ನಾಮ. ಆ ನಾಮದಲ್ಲಿ ಭರವಸೆ ಇಡುವಾಗ ನಾವು ಭಯಪಡಬೇಕಾಗಿಲ್ಲ. ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ನಮ್ಮ ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ ಸೋಲಿಲ್ಲ, ಸೋಲಿಲ್ಲ ನನಗೆ ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ,
ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ, ಯೆಹೋವಾ ರೂವಾ ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ತಮ್ಮ ಜೊತೆಯಲ್ಲಿ ಇರುವನು, ಯೆಹೋವಾ ತಮ್ಮ ಜೊತೆಯಲ್ಲಿ ಇರುವನು. ಭಯವಿಲ್ಲ ಯಾವ ಭಯವೂ ಇಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ, ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ನಮ್ಮ ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ, ಯೆಹೋವಾ ನಿಸಿಯೇ ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ನಮ್ಮ ಸಂಗಡ ಇರುವಂತ, ಹೌದು ಯೆಹೋವ ಶಮ್ಮ ದೇವರೇ, ನಮ್ಮನ್ನು ಅದ್ಭುತವಾಗಿ ಹೌದು ನಡೆಸುವಂತ ಯೆಹೋವ, ಹೌದು ರೂವಾ ದೇವರೇ, ಒಳ್ಳೆಯ ಕುರುಬನಾಗಿರುವಂತ ದೇವರೇ ನಿನಗೆ ಸ್ತೋತ್ರ. ಹೌದು, ನಮಗೆ ಎಲ್ಲವನ್ನು ಒದಗಿಸುವಂತ ಯೆಹೋವ ಈರೇ ನಿನಗೆ ಸ್ತೋತ್ರ. ಹೌದು, ನಮಗೆ ಜಯ ಕೊಟ್ಟು ನಡೆಸುವ, ಎಲ್ಲ ಸೋಲುಗಳಲ್ಲಿ ನಮಗೆ ಜಯ ಕೊಟ್ಟು ಅದ್ಭುತವಾಗಿ ನಡೆಸುವ ಯೆಹೋವ ನೀಸಿ ದೇವರೇ ನಿನಗೆ ಸ್ತೋತ್ರ. ಹೌದು, ಎಲ್ಲ ರೋಗಗಳಿಂದ ನಮಗೆ ಬಿಡುಗಡೆ ಕೊಡುವಂತ, ಹೌದು ಯೆಹೋವ ರಾಫಾ ದೇವರೇ ನಿನಗೆ ಸ್ತೋತ್ರ. ಹೌದು,
ಸ್ವಾಮಿ, ನಿನ್ನ ಬಾಸುಂಡೆಗಳಿಂದ ನಮಗೆ ರೋಗವಾಸಿಯಾಗಿದೆ. ಹಾಲೆಲೂಯ. ಹೌದು ಸ್ವಾಮಿ, ಈ ಹೊತ್ತು ಹೌದು ಕರ್ತನೆ, ನಮ್ಮೊಂದಿಗೆ ಸೇರಿ ನಿನ್ನನ್ನು ಆರಾಧಿಸುವಂತ ಎಲ್ಲರ ಸಮಸ್ತ ರೋಗಗಳ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ. ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು, ಒಬ್ಬ ಭಕ್ತನು ಹಾಡ್ತಾ ಇದ್ದಾನೆ, ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ನನ್ನ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು ಎಂಬುದಾಗಿ. ಹೌದು, ಆತನನ್ನ ನಾವು ಸೇವಿಸೋಣ, ಆತನನ್ನ ಪ್ರೀತಿಸೋಣ. ಯಾಕಂದ್ರೆ ಆತ ನಮ್ಮನ್ನ ಪ್ರೀತಿಸಿದ್ದಾನೆ. ಆತನಿಗೆ ನಾವು ಉಪಕಾರ ಸ್ತುತಿ ಮಾಡುವಂತವರಾಗಿರೋಣ. ನನ್ನ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ಸೇವೆ ಮಾಡುವೆನು. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ, ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ.
ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ನೀ ಉಸಿರು ಇರುವರೆಗೂ ಸೇವೆ ಮಾಡುವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಯೇಸುವೇ ತಂದೆಯಾದ ದೇವರೇ, ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ಹೌದು, ನಮಗಾಗಿ ಪ್ರಾಣ ಕೊಟ್ಟಂತ, ನಮಗಾಗಿ ರಕ್ತ ಸುರಿಸಿದಂತ ನಮ್ಮ ಕರ್ತನನ್ನು ನಾವು ಪ್ರೀತಿಸೋಣ. ಆತನ ಸುವಾರ್ತೆಯನ್ನು ನಾವು ಸಾರುವಂಥವರಾಗಿರೋಣ. ಕಷ್ಟದ ದಿನಗಳಲ್ಲಿ ನಮ್ಮನ್ನು ಕೈ ಬಿಡದೆ ಕಾಪಾಡಿದಂಥ ದೇವರು ಏನೆಲ್ಲ ಆತಂಕಗಳು ಎದುರಾಗಿ ಬರಲು
ನಮ್ಮ ಜೊತೆಗಿದ್ದು ನಮ್ಮನ್ನು ಬಲಪಡಿಸಿದ ದೇವರು, ದುಃಖಿಸಿದ ದಿನಗಳಲ್ಲೆಲ್ಲ ಸಂತೈಸಿ ಅಪ್ಪಿಕೊಂಡಂಥ ದೇವರು, ಆ ಒಳ್ಳೆಯ ದೇವರನ್ನು ನಾವು ಕೊಂಡಾಡುವಂಥವರಾಗಿರೋಣ. ಆ ಒಳ್ಳೆಯ ಕರ್ತನನ್ನು ನಾವು ಘನಪಡಿಸುವಂಥವರಾಗಿರೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. Hallelujah, 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 hallelujah. ನಮ್ಮ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ ಪ್ರಿಯರೇ. ಇದುವರೆಗೂ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಹೌದು, ಆತನ ಘನವಾದಂಥ ನಾಮವನ್ನು ಸೃಷ್ಟಿಕರ್ತನಾದ, ರಕ್ಷಕನಾದ, ಉದ್ಧಾರಕನಾದ, ಪ್ರೀತಿ ಸ್ವರೂಪನಾದ ಆತನ ಉಪಕಾರಗಳನ್ನು ನೆನೆಸಿಕೊಂಡು ಆತನನ್ನು ಕೊಂಡಾಡುವಂಥ ಮಹಾಕೃಪೆ ನಮ್ಮ ಕರ್ತನು ನಮಗೆ ಕೊಟ್ಟಿದ್ದಾನೆ. ಹೌದು, ಮುಂದಿನ ಭಾಗದಲ್ಲಿ ನಮ್ಮ ಕರ್ತನು ಹೌದು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ, ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸುವುದಕ್ಕಾಗಿ, ಪ್ರತಿಯೊಬ್ಬೊಬ್ಬರನ್ನ ಅಭಿಷೇಕಿಸುವುದಕ್ಕಾಗಿ, ಹೌದು ಎಲ್ಲ ದುಃಖ ನೋವುಗಳನ್ನು ನೀಗಿಸಿ ಸಂತೈಸುವುದಕ್ಕಾಗಿ, ನಂಬಿಕೆ ನಿರೀಕ್ಷೆಯನ್ನು ಹುಟ್ಟಿಸುವುದಕ್ಕಾಗಿ ನಾವು ಕರ್ತನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುವಾಗ ಇವತ್ತು ಸ್ಯಾಮ್ಯುಯಲ್ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ. ಏಳ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನನ್ನು ಆರಾಧಿಸುವಂತೆ, ನಿನ್ನ ಸ್ತುತಿಸುವಂತೆ ದೇವರೇ ಅಪ್ಪ, ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಮ್ಮ ದೇವರೇ ಅಪ್ಪ ಇವತ್ತು ನಮಗೆ ಸಹಾಯ ಮಾಡಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಕೂಡ ಬೇಡಿಕೊಳ್ಳುತ್ತೇವೆ ಕರ್ತನೆ ಅಪ್ಪ. ಹಾಲೆಲೂಯಾ. ನೀನು ದೇವರಪ್ಪ ಮುಂದಿನ ಭಾಗದಲ್ಲಿ ನಮ್ಮೊಂದಿಗೆ ದೇವರಪ್ಪ ವಾಕ್ಯದ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡು ಸ್ವಾಮಿ ಕರ್ತನೆ ಅಪ್ಪ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ಆತ್ಮಿಕ ಮನ್ನವನ್ನು ದೇವರಪ್ಪ ನೀನು ದಯಪಾಲಿಸುವುದಕ್ಕಾಗಿ ಸ್ತೋತ್ರಪ್ಪ. ಆನ್ಲೈನಲ್ಲಿ ದೇವರಪ್ಪ ಅಲ್ಲೆಲ್ಲ ಟಿವಿ ಮುಖಾಂತರವಾಗಿ ನೋಡುವ ಪ್ರತಿಯೊಬ್ಬರು ದೇವರಪ್ಪ ಅಲ್ಲೆಲ್ಲ ನಮ್ಮ ದೇವರಪ್ಪ ಪ್ರತಿಯೊಬ್ಬರು ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ, ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವು ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ದೇವರನ್ನ ಆರಾಧಿಸುವ ಹಾಗೆ ದೇವರು ನಮಗೆ ಕೃಪೆ ತೋರಿಸಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ, ದೇವರ ವಾಕ್ಯದ ಮೂಲಕ ನಾವು ಆಶೀರ್ವದಿಸಲ್ಪಡುವಂಥ ಸಮಯ. ಈ ದಿನದಲ್ಲಿ ದೇವರು ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಿ. ದೇವರು ನಿಮ್ಮನ್ನು ನೀವಿರುವಂಥ ಸ್ಥಳದಲ್ಲಿ ಆಶೀರ್ವದಿಸಿ ಕೃಪಾ ಕಟಾಕ್ಷದಿಂದ ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಾನೆ. ನಾವು ಧ್ಯಾನಕ್ಕಾಗಿ ವಾಕ್ಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ ಅದರ 22ನೇ ವಾಕ್ಯವನ್ನು ಪ್ರಾರಂಭದಲ್ಲಿ
ನಾವು ಓದಿಕೊಳ್ಳುವಂಥವರಾಗಿರೋಣ. ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವುದೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನು ಹೇಳುವವನಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಅಪೊಸ್ತಲನಾದಂಥ ಪೌಲನು ತಾನು ಸಾಕ್ಷಿ ನುಡಿಯುವಂಥದ್ದು ಅಥವಾ ಅಗ್ರಿಪ್ಪ ಮತ್ತು ಅಲ್ಲಿನ ದೇಶಾಧಿಪತಿಯಾಗಿದ್ದಂಥ ಆ ವ್ಯಕ್ತಿಯ ಮುಂದೆ ಅಥವಾ ಫೆಸ್ತನ ಮುಂದೆ ಸಾಕ್ಷಿ ನುಡಿತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ಆ್ಯಕ್ಚುಲಿ ಅವರು ಸಾಕ್ಷಿ ಕೇಳಬೇಕು ಎಂಬಂಥ ರೀತಿಯಲ್ಲಿ ಅವರು ಕೇಳಿದ್ದಲ್ಲ. ಮತ್ತು ಪೌಲನು ಒಂದು ಸುವಾರ್ತೆ ಸಾರುವುದಕ್ಕೋಸ್ಕರ ಕೂಟ ಏರ್ಪಡಿಸಿಕೊಂಡು ಆತ ಅಲ್ಲಿ ಸುವಾರ್ತೆ ಸಾರಿದ್ದು ಅಲ್ಲ. ಇದು ದೇವರ ಚಿತ್ತದ ಪ್ರಕಾರವಾಗಿ ನಡೆದಂಥ ಒಂದು ಕಾರ್ಯ. ಅಲ್ಲಿ ನಡೀತಾ ಇರುವಂಥದ್ದು ಪೌಲನ ವಿಚಾರಣೆ. ಆದರೆ ಆ ಪೌಲನ ವಿಚಾರಣೆ ದೇಶಾಧಿಪತಿ ಅಥವಾ ಗವರ್ನರ್ ಅಥವಾ ಆ ಕಾಲಕ್ಕೆ ಆ ಸಮಯದಲ್ಲಿ ಆತ ನ್ಯಾಯಾಧಿಪತಿ ಕೂಡ ಅಥವಾ ಜಡ್ಜ್ ಕೂಡ ಆಗಿದ್ದಾನೆ. ಈಗ ರೋಮನ್ ಸಾಮ್ರಾಜ್ಯದ ಇನ್ನೊಂದು ಭಾಗದಿಂದ ಬಂದಂಥ ಉಪರಾಜ ಅಥವಾ ಅಗ್ರಿಪ್ಪ ರಾಜ ಆತನ ಮುಂದೆ ಈ ಫೆಸ್ತ ವಿಚಾರಣೆ ಮಾಡಿ ಏನಾದರೂ ಪಾಯಿಂಟ್ಸ್ ಆತನ ಬಗ್ಗೆ ಈತ ಇಂಥ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಚಕ್ರವರ್ತಿ ಅಥವಾ ಸೀಸರ್ನ ಬಳಿಗೆ ಈ ಪೌಲನನ್ನು ಕಳುಹಿಸುವಂಥ ಸಮಯದಲ್ಲಿ ಏನಾದರೂ ಒಂದು ತಪ್ಪನ್ನು ಬರೆದು ಕಳಿಸ್ಬೇಕು. ಅದಕ್ಕಾಗಿ ತಪ್ಪು ಕಂಡುಹಿಡಿಯುವುದಕ್ಕಾಗಿ ವಿಚಾರಣೆ ಮಾಡುವಂಥ ಸಮಯದಲ್ಲಿ ಪೌಲನಿಗೆ ಏನಾಯಿತು, ಯಾಕೆ, ಹೇಗೆ, ನೀನು ವಿವರಣೆ ಕೊಡು, ಮೊದಲಿನಿಂದ ವಿವರಣೆ ಕೊಡು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಪೌಲ ಸುವಾರ್ತೆ ಸಾರ್ತಾ ಇದ್ದಾನೆ. ಇದರ ಹಿನ್ನೆಲೆ ತುಂಬ ವಿಷಯಗಳಿದ್ದಾವೆ. ಪೌಲ ಮತ್ತು ಪೌಲನ ಸಂಗಡ ಇದ್ದಂಥವರು, ವಿಶೇಷವಾಗಿ ಪೌಲ ಯೆರೂಸಲೇಮಿಗೆ ಬಂದು ದೇವಾಲಯದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಪೌಲ ರೋಮನ್ ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸುವಾರ್ತೆ ಸಾರುವಾಗ ಅಲ್ಲಿ ನೋಡಿದ್ದಂಥ ಸುವಾರ್ತೆಯನ್ನು ನಂಬದಿದ್ದಂಥ ಕೆಲವು ಯಹೂದ್ಯರು ಇಲ್ಲಿ ದೇವಾಲಯಕ್ಕೆ ಬಂದಿದ್ದಾರೆ. ಅವರು ಪೌಲನ ಕಂಡು ಈ ಪೌಲ ಎಲ್ಲ ಕಡೆ ದುರ್ಬೋಧನೆ ಮಾಡುವವನು, ಯಹೂದ್ಯ ಮತದ ವಿರುದ್ಧವಾಗಿ ಪ್ರಚಾರ ಮಾಡುವವನು, ಇವನನ್ನು ಹಿಡಿದು ಇವನನ್ನು ಶಿಕ್ಷಿಸಬೇಕು ಎಂಬುದಾಗಿ ದೊಂಬಿ ಎಬ್ಬಿಸ್ತಾರೆ. ಅಂಥ ಸಂದರ್ಭದಲ್ಲಿ ಅವನನ್ನು ಹೊಡಿತಾ ಇರುವಂಥ, ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಹಸ್ರಾಧಿಪತಿಗೆ ಸುದ್ದಿ ಬಂದು ಆತ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಪೌಲನನ್ನು ಬಿಡಿಸಿ ತರುವಂಥವರಾಗಿದ್ದಾರೆ. ಪೌಲ ಅದರ ಮಧ್ಯದಲ್ಲಿ ಅವಕಾಶ ಸಿಕ್ಕಾಗ ಸುವಾರ್ತೆ ಸಾರ್ತಾ ಇದ್ದಾನೆ. ನಂತರ ವಿಚಾರ ಏನು ಗೊತ್ತಾಗದೆ ಈತನನ್ನು ಹೊಡೆದು ಬಡಿದು ವಿಚಾರಣೆ ಮಾಡು ಎಂಬುದಾಗಿ ಸಹಸ್ರಾಧಿಪತಿ ಅಪ್ಪಣೆ ಕೊಟ್ಟಂಥ ಸಮಯದಲ್ಲಿ ಪೌಲ ಹೇಳ್ತಾನೆ, ನಾನು ರೋಮಾಪುರದ ಹಕ್ಕುದಾರ, ರೋಮನ್ ಸಿಟಿಸನ್ ಆಗಿರುವಂಥ ವ್ಯಕ್ತಿಗೆ ವಿಚಾರಣೆ ಮಾಡದೆ ಹೊಡೆಯುವಂಥದ್ದು ತಪ್ಪು. ತಪ್ಪು ಕಂಡ್ರೆ ಮಾತ್ರ ಹೊಡಿಬೇಕು ಎಂಬಂಥ ರೂಲ್ಸ್ ಉಂಟು. ಆತ ಹೇಳ್ತಾನೆ, ನಾನೊಬ್ಬ ರೋಮನ್ ಪೌರನಾಗಿದ್ದೇನೆ, ಸಿಟಿಸನ್ ಆಗಿದ್ದೇನೆ, ನೀವು ಮಾಡು ತಪ್ಪಲ್ವಾ ಎಂಬುದಾಗಿ. ಅದನ್ನು ಕೇಳಿದಾಗ ಅವ್ರು ಹೆದರ್ತಾರೆ. ಯಾಕಂದರೆ ರೋಮನ್ ಸಿಟಿಸನ್ ಏನಾದರೂ ಅಪೀಲ್ ಕೊಟ್ಟು ನನಗೆ ಈ ರೀತಿ ಉಪದ್ರವ ಕೊಟ್ಟಿದ್ದಾರೆ, ಈತ ರೋಮನ್ ಸಿಟಿಸನ್. ಕೊನೆಗೆ ಅಲ್ಲಿಂದ ವಿಚಾರಣೆ ಮೇಲೆ ವಿಚಾರಣೆ, ಕೊನೆಗೆ ಅಲ್ಲಿಂದ ಕೈಸರಕ್ಕೆ ಆತನನ್ನು ತರ್ತಾರೆ. ಅಲ್ಲಿ ಫಿಲಿಕ್ಸ್ ಎಂಬಂಥ ಆ ದೇಶಾಧಿಪತಿ ವಿಚಾರಣೆ ಮಾಡ್ತಾನೆ. ಅವನಿಗೆ ಲಂಚ ಬೇಕಾಗಿತ್ತು, ಪೌಲ ಲಂಚ ಕೊಡಲಿಲ್ಲ, ಹಾಗಾಗಿ ಆತನಿಗೆ ಬಿಡುಗಡೆ ಕೊಡಲಿಲ್ಲ. ಆತ ಸೆರೆಮನೆಯಲ್ಲಿ ಉಳಿತಾನೆ.
2 ವರ್ಷದ ನಂತರ ಫೆಸ್ತಾ ಬರ್ತಾನೆ. ತಿರುಗಿ ಯಹೂದ್ಯರ ಮಹಾಯಾಜಕರು ಕೇಳ್ತಾರೆ, ಇಲ್ಲ ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಬಾ, ನಾವಿಲ್ಲಿ ವಿಚಾರಣೆ ಮಾಡೋಣ, ದಾರಿಯಲ್ಲಿ ಕೊಂದು ಹಾಕೋಣ ಎಂಬಂಥ ವಿಚಾರ ಮಾಡಿಕೊಂಡಿದ್ದರು. ಇದೆಲ್ಲ ಚುಟುಕಾಗಿ ಹೇಳ್ತಾ ಪಾಯಿಂಟಿಗೆ ನಾನು ಬರ್ತೇನೆ. ಆದರೆ ಆ ಸಂದರ್ಭದಲ್ಲಿ ಪೌಲ ಹೇಳ್ತಾನೆ, ಇಲ್ಲ, ನನ್ನನ್ನು ಇಲ್ಲೇ ವಿಚಾರಣೆ ಮಾಡಬೇಕು, ನಾನು ಚಕ್ರವರ್ತಿ ಎದುರಿನಲ್ಲಿ ಹೇಳಿಕೊಳ್ತೇನೆ, ಅಲ್ಲಿಗೆ ಹೋಗುವವರೆಗೆ ನನ್ನನ್ನು ಕಾಯಬೇಕು ಎಂಬುದಾಗಿ, ಅಥವಾ ಅಪೀಲ್ ಮಾಡಿಕೊಳ್ತಾನೆ. ಆ ಕಾಲದ ರೂಲ್ಸ್ ಪ್ರಕಾರ ಅಪೀಲ್ ಮಾಡಿಕೊಂಡ ಮೇಲೆ ಆತ ಚಕ್ರವರ್ತಿಯ ಹತ್ತಿರಕ್ಕೆ ಹೋದ ಮೇಲೆ ಅಲ್ಲಿ ಬರುವಂಥ ಎಲ್ಲರಿಗೆ ನ್ಯಾಯ ಸಿಗ್ತದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ಸಿಗಬಹುದು, ಸಿಗದೆ ಕೂಡ ಇರಬಹುದು. ಬಹಳಷ್ಟು ಜನರು ಅಲ್ಲಿ ಶಿಕ್ಷಿಸಲ್ಪಡ್ತಾಯಿದ್ರು, ಕೊಲ್ಲಲ್ಪಡ್ತಾಯಿದ್ರು. ಆದರೆ ಪೌಲ ಅಪೀಲ್ ಮಾಡಿಕೊಂಡ. ಅದು ದೇವರ ಚಿತ್ತ. ಯಾಕಂದರೆ ದೇವರು ಪೌಲನಿಗೆ ಮುಂಚಿತವಾಗಿ ಹೇಳಿದರು. ಏನು ಮುಂಚಿತವಾಗಿ ಹೇಳಿದರು ಅಂದರೆ, ನೀನು ಸೀಸರ್ನ ಮುಂದೆ ನನ್ನ ಸಾಕ್ಷಿಯಾಗುವಿ, ರೋಮ್ ಚಕ್ರವರ್ತಿಯ ಎದುರಿನಲ್ಲಿ ನನ್ನ ಸಾಕ್ಷಿಯಾಗುವಿ. ಇದು ದೇವರ ಚಿತ್ತವಾಗಿತ್ತು. ನೋಡಿ, ದೇವರು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಆದುಕೊಳ್ಳುವಂಥ ಹಾದಿಗಳು, ರಸ್ತೆಗಳು ಕೆಲವೊಮ್ಮೆ ಸುಖವಾಗಿ ಸುಗಮವಾಗಿ ಎಲ್ಲರಿಗೂ ಕಾಣುವಂಥ ರಸ್ತೆಗಳು ಆಗಿರುವುದಿಲ್ಲ. ಕೆಲವೊಮ್ಮೆ ಆ ರಸ್ತೆಗಳು ಸ್ವಲ್ಪ ಕಠಿಣವಾದ ಹಾದಿಗಳು ಅಥವಾ ರಸ್ತೆಗಳಾಗಿರ್ತವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಪೌಲನನ್ನು ವಿಚಾರಣೆ ಮಾಡುವಾಗ ಪೌಲ ಹೇಳ್ತಾನೆ, ಯೇಸು ಸ್ವಾಮಿಯನ್ನು ನಾನು ವಿರೋಧಿಸಿದ ವ್ಯಕ್ತಿ, ಯೇಸುವಿನ ಶಿಷ್ಯರನ್ನು ಕೊಲ್ಲುವುದಕ್ಕೆ ಕೂಡ ನಾನು ನಾಯಕತ್ವ ವಹಿಸಿದಂಥ ವ್ಯಕ್ತಿ. ಆದರೆ ಮತ್ತು ಯೇಸುವಿನ ಶಿಷ್ಯರನ್ನು ಅರೆಸ್ಟ್ ಮಾಡಲಿಕ್ಕೆ ಅಧಿಕಾರ ಪಡೆದುಕೊಂಡು ದಮಸ್ಕಕ್ಕೆ ಹೋಗುವಂಥ ಸಮಯದಲ್ಲಿ ಯೇಸು ನನಗೆ ದರ್ಶನ ಕೊಟ್ಟರು. ಆ ಯೇಸು ಜೀವಂತ ಇದ್ದಾರೆ, ನಾನು ತಿಳಿದುಕೊಂಡಿದ್ದು ತಪ್ಪು. ಆ ಯೇಸುವನ್ನು ಶಿಲುಬೆಗೆ ಹಾಕಿದ್ರೂ ಕೂಡ ಅವರು ಬದುಕಿ ಎದ್ದಿದ್ದಾರೆ, ಅವರು ಮೆಸ್ಸಿಯನಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ಆತನನ್ನು ನಾನು ನೋಡಿದೆ, ಆತನ ದರ್ಶನವನ್ನು ನಾನು ಹೊಂದಿಕೊಂಡಿದ್ದೇನೆ, ಯೆರೂಸಲೇಮಿಗೆ ಬಂದಾಗಲೂ ಹೊಂದಿಕೊಂಡಿದ್ದೇನೆ. ಆತ ನನ್ನನ್ನು ಸ್ವಾರ್ಥ ಸಾರುವುದಕ್ಕೆ ನೇಮಿಸಿದ್ದಾನೆ. ಕತ್ತಲೆಯಿಂದ ಬೆಳಕಿಗೆ, ಸೈತಾನ ಅಧಿಕಾರದಿಂದ ದೇವರ ಅಧಿಕಾರಕ್ಕೆ, ಜನರನ್ನು ನಡೆಸುವುದಕ್ಕೆ, ಅನ್ಯ ಜನರನ್ನು ಕರ್ತನ ಕಡೆಗೆ ನಡೆಸುವುದಕ್ಕೆ ನನ್ನ ನೇಮಿಸಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ನಾನು ಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರುವಾಗ ಯೆರೂಸಲೇಮಿಗೆ ಬಂದು ದೇವಾಲಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ, ಅಥವಾ ದೇವಾಲಯದಲ್ಲಿ ನಾನು ಸೇವೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಕಂಡಂಥ ಅಸ್ಯ ಸೀಮೆಯಿಂದ ಬಂದಂಥ ಯಹೂದ್ಯರು ನನ್ನನ್ನು ಕಂಡು ದೊಂಬಿ ಎಬ್ಬಿಸಿದ್ರು, ಕೊಲ್ಲಬೇಕು ಅಂತ ವಿಚಾರ ಮಾಡಿದರು. ಆದರೆ ದೇವರು ನನ್ನನ್ನು ಕಾಪಾಡಿದನು ಎಂಬುದಾಗಿ ಹೇಳಿಕೊಂಡು ಆತ ಪ್ರಾರಂಭದಲ್ಲಿ ಹೇಳಿದಂಥ ಆ 22ನೇ ವಾಕ್ಯ, ಅಪೊಸ್ತಲ ಕೃತ್ಯಗಳು 26-22ನೇ ವಾಕ್ಯದಲ್ಲಿ ಆತ ಹೇಳ್ತಿದ್ದಾನೆ, ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತನಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವನಾಗಿದ್ದಾನೆ. ಆತ ಹೇಳ್ತಿದ್ದಾನೆ, ಈ ಎಲ್ಲ ರೀತಿಯ ಶೋಧನೆ, ಹೋರಾಟ, ಪ್ರಾಣ ಹೋಗತಕ್ಕಂಥ ಪರಿಸ್ಥಿತಿಗಳು, ಪ್ರಾಣಾಪಾಯದ ಪರಿಸ್ಥಿತಿಗಳು, ಇದೆಲ್ಲ ಎದುರಾದಾಗ ದೇವರು ನನಗೆ ಸಹಾಯ ಮಾಡಿದ್ದಾನೆ, ಅಥವಾ ದೇವರಿಂದ ಸಹಾಯ ಪಡೆದು ನಾನು ಸುರಕ್ಷಿತನಾಗಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದು ಪೌಲನ ಜೀವಿತದ ಒಂದು ಅನುಭವ ಮಾತ್ರವಲ್ಲ, ಕೇಳುವಂಥ ಈ ವಾಕ್ಯವನ್ನು ಕೇಳುವಂಥ ನಮ್ಮೆಲ್ಲರ ಜೀವಿತದ ಅನುಭವಗಳು ಕೆಲವೊಮ್ಮೆ ಬೇರೆ ಬೇರೆ ರೀತಿಯಾಗಿದ್ದರೂ ನಾವು ಇವತ್ತು ಉಳಿದಿರುವಂಥದ್ದು ಆತನ ಕೃಪೆ. ನೋಡಿ, ಅಲ್ಲಿ ನೋಡ್ತೇವೆ, ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತನಾಗಿದ್ದೇನೆ. ನಮ್ಮ ಇಂದಿನ ಕಾಲಮಾನವನ್ನು ನಾವೊಮ್ಮೆ ನೋಡೋದಾದರೆ, ಇಂದಿನ ಕಾಲದ ಸಂಗತಿಗಳನ್ನು ಮೆಲುಕು ಹಾಕೋದಾದರೆ, ಎಷ್ಟೆಲ್ಲ ಅಪಾಯಗಳು, ಎಷ್ಟೆಲ್ಲ ರೋಗಗಳು, ಎಷ್ಟೆಲ್ಲ ಅಂಟು ರೋಗಗಳು, ಏನೆಲ್ಲ ರೀತಿಯ ಹಣಕಾಸಿನ ದುಸ್ಥಿತಿಗಳು, ಏನೆಲ್ಲ ರೀತಿಯ ಕಷ್ಟಗಳ ಮೂಲಕ ನಾವು ಹಾದು ಹೋಗುವಂಥ ಸಮಯದಲ್ಲಿ
ಅಥವಾ ನಮ್ಮ ಮೇಲೆ ಬಂದಿದ್ದಂಥ ರೋಗಗಳು, ನಮಗೆ ವಿರೋಧವಾಗಿ ಸೈತಾನ ಮಾಡಿಕೊಂಡಿದ್ದಂಥ ಒಳಸಂಚುಗಳು, ನಮ್ಮ ಪ್ರಾಣವನ್ನು ತೆಗೆಯುವುದಕ್ಕೆ ಮಾಡಿಕೊಂಡಿದ್ದಂಥ ತಂತ್ರಗಳು, ನೋಡಿ ಇವೆಲ್ಲವುಗಳ ಮಧ್ಯದಲ್ಲಿ ದೇವರ ಸಹಾಯದಿಂದ ನಾವು ಬದುಕಿದ್ದೇವೆ. ದೇವರ ಸಹಾಯದಿಂದ ನಾವು ಬದುಕಿದ್ದೇವೆ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ, ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಸಹಾಯದಿಂದ ನಾವು ಬದುಕಿ ಉಳಿದವರಾಗಿದ್ದೇವೆ ಮತ್ತು ಇವತ್ತು ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಲೋಕ ಇದನ್ನು ಕೆಲವೊಮ್ಮೆ ಬೇರೆ ರೀತಿಯಲ್ಲಿ ಹೇಳಬಹುದು. ಲೋಕಕ್ಕೆ ಇದನ್ನು ವಿವರಿಸುವಂಥ ರೀತಿಗಳು ಬೇರೆಯಾಗಿದ್ದಿರಬಹುದು. ಇದೆಲ್ಲ ಕಾಕತಾಳೀಯ, ಇದೆಲ್ಲ ಆಕಸ್ಮಿಕ, ಅಥವಾ ಇದು ತನ್ನಿಂದ ತಾನೇ ಆಯಿತು, ಇದು ಅದ್ಭುತ, ಅಥವಾ ಯೇಸು ಮಾಡಿದ್ದು, ದೇವರು ಮಾಡಿದ್ದು, ಇದೆಲ್ಲ ನಂಬದೇ ಇರಬಹುದು. ನೋಡಿ, ಅವರು ಅದನ್ನು ಬೇರೆ ರೀತಿ ಹೇಳ್ಬೋದು. ನೋಡಿ, ಪೌಲ ಹೇಳ್ತಿದ್ದಾನೆ, ನೋಡಿ ಆ್ಯಕ್ಚುಲಿ ಅಲ್ಲಿ ಶತಾಧಿಪತಿ ಅಥವಾ ಸಹಸ್ರಾಧಿಪತಿ ಬಂದು ಪೌಲನನ್ನು ಅಲ್ಲಿಂದ ಹಿಡಿದು ತಂದು ಹೊಡೆದು ವಿಚಾರಣೆ ಮಾಡಲಿಕ್ಕೆ ವಿಚಾರ ಮಾಡಿದ್ದ. ಪೌಲ ಹೇಳ್ತಾನೆ, ನಾನು ರೋಮನ್ ಸಿಟಿಸನ್. ಅದನ್ನು ಕೇಳಿ ಅವನು ಭಯಪಡ್ತಾನೆ. ಪೌಲ ಅಂದರೆ ಆ ಶತಾಧಿಪತಿ, ಸಹಸ್ರಾಧಿಪತಿ ಅದನ್ನು ಕೇಳಿ ಭಯಪಡ್ತಾನೆ. ಪೌಲ ಹೇಳಿದ ಮಾತನ್ನು ಕೇಳಿ, ನಾವು ಇವ್ರನ್ನ ಹಿಡಿಸಿದ್ದೇವೆ, ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಈಗ ನಮ್ಮ ಮೇಲೆ ಏನಾದರೂ ಚಕ್ರವರ್ತಿಗೆ ಸುದ್ದಿ ಹೋದರೆ ಆ್ಯಕ್ಷನ್ ತೆಗೆದುಕೊಳ್ಳಬಹುದು ಎಂಬುದಾಗಿ ಭಯಪಡ್ತಾರೆ. ನೋಡಿ, ಅವರು ಹೇಳುವಂಥ ಕತೆ ಬೇರೆ ರೀತಿ. ಈ ಕಾಲದಲ್ಲಿ ಅನೇಕ ಅಧಿಕಾರಿಗಳು ಇದೇ ರೀತಿ ಸುಳ್ಳು ಹೇಳುವವರಾಗಿದ್ದಾರೆ. ವಿಶೇಷವಾಗಿ ಬಹಳಷ್ಟು ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಅಧಿಕಾರಿಗಳು ಇದೇ ರೀತಿ ಸುಳ್ಳು ಹೇಳುವವರಾಗಿದ್ದಾರೆ. ಆಗಿದ್ದು ಒಂದು, ಹೇಳುವಂಥದ್ದು ಒಂದು. ಸುಳ್ಳಿನ ಮೇಲೆ ಆಡಳಿತ, ಸುಳ್ಳಿನ ಮೇಲೆ ಅಧಿಕಾರ ಚಲಾವಣೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಸತ್ಯವಾಗಿಯೇ ಇರ್ತದೆ. ನೋಡಿ, ಏನೆಲ್ಲ ಆರೋಪಗಳನ್ನು ಸುವಾರ್ತೆ ಸಾರುವವರ ಮೇಲೆ ಹೊರಿಸ್ತಾರೆ ಮತ್ತು ಏನೆಲ್ಲ ಸುಳ್ಳು ಆರೋಪಗಳನ್ನು ಹೊರಿಸುವಂಥವರಾಗಿರ್ತಾರೆ. ಆಡಳಿತ ಪಕ್ಷದವರಿಗೋಸ್ಕರ, ಕುರ್ಚಿಯ ಒಂದು ಸ್ಥಿರತೆಗೋಸ್ಕರ, ಪ್ರಮೋಷನ್ ಸಿಗೋದಕ್ಕೋಸ್ಕರ, ಅಥವಾ ಆದಾಯ ಸಂಪಾದನೆಗೋಸ್ಕರ, ಮರ್ಯಾದೆಗೋಸ್ಕರ ಏನೆಲ್ಲ ಸುಳ್ಳುಗಳನ್ನು ಹೇಳುವಂಥ ಅಧಿಕಾರಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಕಾಲದಲ್ಲಿಯೂ ಅಂಥವರಿದ್ದರು. ಈಗ ನೋಡಿ, ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯದಲ್ಲಿ, ರಾಜಶ್ರೀ ದೇಶಾಧಿಪತಿಯಾದ ಫೆಲಿಕ್ಸನಿಗೆ ಕ್ಲೌದ್ಯ ಲೂಸಿಯನು ಮಾಡುವ ವಂದನೆ. ಕ್ಲೌದ್ಯ ಲೂಸಿಯನು ಅಂದರೆ ಈತ ಸಹಸ್ರಾಧಿಪತಿ. ಹಿಂದಿನ ಭಾಗಗಳಲ್ಲಿ ನೋಡ್ಬೋದು. ಯಹೂದ್ಯರು ಈ ಮನುಷ್ಯನನ್ನು ಹಿಡಿದು ಕೊಲ್ಲಬೇಕೆಂದಿದ್ದಾಗ ನಾನು ಸಿಪಾಯಿಗಳೊಡನೆ ಹೋಗಿ ಅವನು ರೋಮಾಪುರದ ಹಕ್ಕುದಾರನೆಂದು ತಿಳಿದು ಅವನನ್ನು ತಪ್ಪಿಸಿದನು. ನೋಡಿ, ಅವನು ಹೇಳ್ತಿದ್ದಾನೆ, ಯಹೂದ್ಯರು ಇವನನ್ನು ಹಿಡಿದು ಕೊಲ್ಲಬೇಕು ಅಂತ ಇದ್ದರು. ಹೌದು, ಅದು ನಿಜ. ಆದರೆ ನಾನು ಸಿಪಾಯಿಗಳೊಡನೆ ಹೋಗಿ ನೀನು ಯಾರು, ಏನು ಎಲ್ಲ ವಿಚಾರಣೆ ಮಾಡಿ ಏನಾಯಿತು, ನಾನು ರೋಮಾಪುರದ ಹಕ್ಕುದಾರನು ಅಂತ ಅವನು ಹೇಳಿದಾಗ ನಾನು ಇವನನ್ನು ಕಾಪಾಡಿದ್ದೇನೆ ಎಂಬುದಾಗಿ. ಅದು ಅರ್ಧ ಸತ್ಯ. ಅವನು ಆ್ಯಕ್ಚುಲಿ ಪೌಲನನ್ನು ಹೊಡೆದು ನಿನ್ನನ್ನು ಹೊಡೆಯುವುದಕ್ಕೆ ಕಾರಣ ಏನು ಎಂಬುದನ್ನು ನೋಡಿ, ಹೊಡೆಯುವವರಿಗೆ ಕೇಳಬೇಕಾಗಿತ್ತು. ಅವರನ್ನು ಈ ಪೌಲನನ್ನು ಯಾರು ಹೊಡಿತಾ ಇದ್ದರು, ಹೊಡೆದು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಅವರಲ್ಲಿ ಒಂದು 5-6 ಜನರನ್ನು ಹಿಡಿದು ಅರೆಸ್ಟ್ ಮಾಡಿ ತಂದು ಯಾಕೆ ಹೊಡಿತಾ ಇದ್ದೀರಿ ಅಂತ ಕೇಳಬೇಕಾಗಿತ್ತು. ಆದರೆ ಪೆಟ್ಟು ತಿಂತಾ ಇದ್ದಂಥ ಪೌಲನನ್ನು ಹಿಡಿದು ತಂದು ಪೌಲನಿಗೆ ತಿರುಗಿ ಹೊಡೆದು ನಿನ್ನನ್ನು ಯಾಕೆ ಅವರು ಹೊಡಿತಾ ಇದ್ದರು ಕೇಳ್ತಾ ಇದ್ದಾನೆ. ಕೇಳಬೇಕು ಅಂತ ಮನಸ್ಸು ಮಾಡಿದ್ದಾನೆ. ಈ ಕಾಲದಲ್ಲಿ ಇದನ್ನೇ ನಾವು ನೋಡ್ತೇವೆ. ಹೊಡೆಯುವಂಥವರಿಗೆ ವಿಚಾರಣೆ ಮಾಡುವುದಿಲ್ಲ, ಹೊಡೆಸಿಕೊಂಡಂಥವರಿಗೆ ವಿಚಾರಣೆ ಮಾಡುವಂಥ ಲೋಕ ಈ ಲೋಕ. ವಿಶೇಷವಾಗಿ ಸಭೆಯ ವಿಷಯಗಳಿಗೆ ಬರುವಾಗ, ಸೇವೆಯ ವಿಷಯಗಳಿಗೆ ಬರುವಾಗ, ಪೆಟ್ಟು ತಿಂದಂಥ ಸೇವಕರಿಗೆ ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಬಂದು ಪೆಟ್ಟು ಹಾಕಿ
ಅಥವಾ ವಿರೋಧಿಗಳು ಬಂದು ಪೆಟ್ಟು ಹಾಕಿದಾಗ ಪೆಟ್ಟು ತಿಂದಂಥ ವಿಶ್ವಾಸಿಗಳಿಗೆ ಮತ್ತು ದೇವರ ಸೇವಕರಿಗೆ ವಿಚಾರಣೆ ಮಾಡುವಂಥ ಲೋಕ. ಏನು ಮಾಡಿದ್ರಿ, ಎಂಥ ತಪ್ಪು ಮಾಡಿದ್ರಿ, ಯಾಕೆ ಅವರು ಹೊಡೆದ್ರು? ಆದರೆ ರೂಲ್ಸ್ ಏನು ಹೇಳ್ತದೆ, ಹೊಡೆದವಂಥ ವ್ಯಕ್ತಿ, ಗಲಾಟೆ ಮಾಡಿದ ವ್ಯಕ್ತಿಯನ್ನು ಹಿಡಿದು ತಂದು ವಿಚಾರಣೆ ಮಾಡಿ ಅವ್ರಿಗೆ ಯಾಕೆ ಹೊಡೆದ್ರಿ, ಅವ್ರು ಅಂಥದ್ದು ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಏನು ತಪ್ಪು, ಪ್ರಾರ್ಥನೆ ಮಾಡಿದರೆ ಏನು ತಪ್ಪು, ಯೇಸುವಿನ ಬಗ್ಗೆ ಹೇಳಿದ್ದಾರೆ ಏನು ತಪ್ಪು, ಹೌದು ತಪ್ಪು ಮಾಡಿದರೆ ಇಲ್ಲಿ ಪೊಲೀಸರು ನಾವಿದ್ದೇವೆ, ಕಾಯ್ದೆ ಉಂಟು, ಕಾನೂನು ಉಂಟು, ಇದನ್ನು ಹೇಳಬೇಕು. ಆದರೆ ಆಗುವಂಥದ್ದು ಬೇರೆ. ನೋಡಿ, ಆ ಕಾಲದಲ್ಲಿ ಹೀಗೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಪೌಲ್ ನೋಡಿ, ಇವನು ಹೇಳ್ತಿದ್ದಾನೆ ಅವನು ರೋಮಾಪುರದ ಹಕ್ಕುದಾರನು ಎಂದು ತಿಳಿದು, ನೋಡಿ ಪೌಲ ಹೇಳ್ತಾನೆ, ನೀನು ಹೊಡೆದು ಅಲ್ಲಿ ಪೆಟ್ಟು ತಿಂದಿದ್ದಾನೆ. ಪೌಲನಿಗೆ ಪೆಟ್ಟು ಅನ್ನುವಂಥದ್ದೇನು ಹೊಸ ಅನುಭವ ಅಲ್ಲ, ಸುವಾರ್ತೆಗೋಸ್ಕರ ತುಂಬ ಸಲ ಪೆಟ್ಟು ತಿಂದಿದ್ದಾನೆ. ಆತ ಹೇಳ್ತಿದ್ದಾನೆ, 3 ಸಲ ಸರ್ಕಾರದವರು ಚಡಿಯಿಂದ ಹೊಡೆದಿದ್ದಾರೆ, ಬೇರೆ ಬೇರೆ ಸರ್ಕಾರಗಳವರು, 1 ಸಲ ಕಲೆಸ್ತಿದ್ದಾರೆ, 5 ಸಲ 1 ಕಡಿಮೆ 40 ಅಂದರೆ 39 ಚಾಟಿ ಏಟುಗಳನ್ನು ತಿಂದಿದ್ದೇನೆ. ಇದೆಲ್ಲ ಪೌಲನಿಗೆ ಹೊಸ ವಿಷಯವಲ್ಲ. ಆದರೆ ಅನ್ಯಾಯವಾಗಿ ಈ ಕಾನೂನನ್ನು ಪರಿಪಾಲನೆ ಮಾಡಬೇಕಾದಂಥ ಅಧಿಕಾರಿಗಳು ಹೊಡೆಯೋದಕ್ಕೆ ಬಂದಾಗ ಕೇಳ್ತಾನೆ, ನಾನೊಬ್ಬ ರೋಮನ್ ಸಿಟಿಸನ್, ನನ್ನನ್ನು ವಿಚಾರಣೆ ಮಾಡದೆ ನೀವು ಹೊಡಿತೀರಾ ಎಂಬುದಾಗಿ. ಅವ್ರು ಹೆದರಿ ಹೊಡೆಯೋದನ್ನು ಬಿಟ್ಟರು. ಮತ್ತು ವಿಚಾರಣೆ ಮೇಲೆ ವಿಚಾರಣೆ ಮಾಡ್ತಾ ಇದ್ದಾರೆ, ಇವನನ್ನು ಕಾದಿದ್ದಾರೆ, ವಿಚಾರಣೆ ಮೇಲೆ ವಿಚಾರಣೆ ಮಾಡಿದ್ದಾರೆ. ಅದೆಲ್ಲ ಬರೆಯದೆ ಇವನು ರೋಮಾಪುರದ ಹಕ್ಕುದಾರನೆಂದು ತಿಳಿದು ಕಾಪಾಡಿದ್ದಾನೆ. ಆದರೆ ಪೌಲ ಹೇಳುವಾಗ ಆ ಕ್ಲೌದ್ಯ ಲೂಸಿಯನು ಬಂದು ನನ್ನನ್ನು ಕಾಪಾಡಿದನು ಅಂತ ಹೇಳಲಿಲ್ಲ. ಪೌಲ ಹೇಳ್ತಿದ್ದಾನೆ, ಆದರೆ ದೇವರಿಂದ ಸಹಾಯ ಪಡೆದು ಈ ದಿನದವರೆಗೆ ನಾನು ಬದುಕಿದ್ದೇನೆ. ದೇವರು ಯಾರನ್ನು ಕೂಡ ಉಪಯೋಗಿಸ್ತಾನೆ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ. ಯಾವ ಕಷ್ಟದ ಮೂಲಕ ಹಾದು ಹೋಗುವಂಥ ಪರಿಸ್ಥಿತಿಗಳಲ್ಲಿ, ಯಾವ ರೀತಿಯಲ್ಲಿ ಹಿಂಸೆಗಳ ಮೂಲಕ ಹಾದು ಹೋಗೋ ಪರಿಸ್ಥಿತಿ ಇದ್ದರು, ಯಾವ ರೀತಿಯ ರೋಗದ ಪರಿಸ್ಥಿತಿ ಇದ್ದರು, ದೇವರು ಯಾರನ್ನಾದರೂ ನಮ್ಮ ಸಹಾಯಕ್ಕಾಗಿ ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ಅಲ್ಲಿ ಯಾರೂ ಇಲ್ಲದಿದ್ದರೆ ಆತನೇ ಇಳಿದು ಬಂದು ನಮಗೆ ಸಹಾಯ ಮಾಡ್ತಾನೆ. ನೋಡಿ, ದಾನಿಯೇಲನನ್ನು ದೇವರ ವಾಕ್ಯಕ್ಕೋಸ್ಕರ, ದೇವರನ್ನ ಆರಾಧನೆ ಮಾಡಿದ್ದಕ್ಕೋಸ್ಕರ ಸಿಂಹದ ಗವಿಗೆ ಹಾಕ್ತಾರೆ. ನೋಡಿ, ಅಲ್ಲಿ ಯಾವ ಮನುಷ್ಯನು ಇಳಿದು ಹೋಗಿ ಆ ಸಿಂಹದ ಬಾಯಿ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ದಾನಿಯೇಲನಿಗೆ ಸಹಾಯ ಮಾಡಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯವಿಲ್ಲ. ಇನ್ನು ಅರಸ ಹೋದರೆ ಅರಸನನ್ನು ಕೂಡ ಹುಲಿಗಳು, ಆ ಸಿಂಹಗಳು ತಿಂದು ಹಾಕ್ತಾ ಇತ್ತು. ನಾನು ಅರಸ, ನಾನು ಬ್ಯಾಬಿಲೋನ್ ಅಥವಾ ಪರ್ಷಿಯನ್ ಸಾಮ್ರಾಜ್ಯದ, ಮೇದ್ಯ ಪರ್ಷಿಯ ಸಾಮ್ರಾಜ್ಯದ ಚಕ್ರವರ್ತಿ, ಅದೆಲ್ಲ ಸಿಂಹಗಳಿಗೆ ಗೊತ್ತಾಗೋದಿಲ್ಲ. ಅಲ್ಲಿ ಅವನು ಹೋದರೆ ಅವನನ್ನು ತಿಂದಾಕ್ತಿತ್ತು, ಸೇನಾಪತಿ ಹೋದರೆ ಸೇನಾಪತಿಗಳನ್ನು ತಿಂದಾಕ್ತಾಯಿತ್ತು. ಅಲ್ಲಿ ಇನ್ಯಾರೂ ಕೂಡ ಹೋಗಲಿಕ್ಕೆ ಆಗಲ್ಲ. ಅದನ್ನು ಅಲ್ಲಿ ಆ ಸಿಂಹಗಳ ಗವಿಯಲ್ಲಿ ನೋಡ್ಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿತ್ತು. ಆ ವ್ಯವಸ್ಥೆಗಳ ಪ್ರಕಾರ ನೋಡ್ಕೊಳ್ತಾ ಇದ್ರು. ಆದರೆ ದಾನಿಯೇಲನಿಗೆ ಯಾವ ಮನುಷ್ಯನೂ ಸಹಾಯಕನೇ ಇಲ್ಲ. ಈಗ ದೇವರೇ ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಯನ್ನು ಕಟ್ಟಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ದೇವರ ಸಹಾಯ ಅದು ನಿಜವಾದ ಸಹಾಯ. ನೋಡಿ, ಯೆರೆಮೀಯ ಸುವಾರ್ತೆಯನ್ನು ಹೇಳಿದ್ರಿಂದ, ವಾಕ್ಯವನ್ನು ಹೇಳಿದ್ರಿಂದ ಅವನನ್ನು ನೀರಿಲ್ಲದ ಒಂದು ಕೆಸರಿದ್ದ ಬಾವಿಗೆ ಹಾಕಿದರು. ಆಗ ಅಲ್ಲಿ ದೇವದೂತನು ಇಳಿದು ಬರಲಿಲ್ಲ. ಎಬೆದ್ಮೆಲೆಕ ಎಂಬಂಥ ಒಬ್ಬ ಮನುಷ್ಯ ರಾಜನ ಹತ್ರ ಬಂದು ಹೇಳ್ತಿದ್ದಾನೆ, ಚಿದ್ಕೀಯ ರಾಜನ ಹತ್ರ, ರಾಜ, ಯೆರೆಮೀಯನಿಗೆ ಮಾಡಿದ್ದು ಅನ್ಯಾಯವೇ, ಅವನಲ್ಲಿ ಸಾಯ್ತಾನೆ, ಹಾಗೆ ಆಗಬಾರದು, ನೀವು ಅಪ್ಪಣೆ ಕೊಡಿ. ಅವನು ಅಪ್ಪಣೆ ಕೊಡ್ತಾನೆ. ಕೊನೆಗೆ ಆ ಯೆರೆಮೀಯನನ್ನು ಎಬೆದ್ಮೆಲೆಕ ಹೋಗಿ ಹಗ್ಗಗಳ ಸಹಾಯದಿಂದ, ಜನರನ್ನು ಕರ್ಕೊಂಡೋಗಿ ಹಗ್ಗಗಳ ಸಹಾಯದಿಂದ ಮೇಲೆ ತರ್ತಾನೆ. ದೇವರು ವಿವಿಧ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಸಹಾಯ ಮಾಡ್ತಾನೆ. ಕೆಲವೊಮ್ಮೆ ಮನುಷ್ಯರ ಮೂಲಕ ಸಹಾಯ ಮಾಡ್ತಾನೆ, ಕೆಲವೊಮ್ಮೆ ದೂತರನ್ನು ಕಳಿಸಿ ಸಹಾಯ ಮಾಡ್ತಾನೆ. ಬೆಂಕಿಗೆ ಹಾಕಲ್ಪಟ್ಟಂಥ ಶದ್ರಕ್, ಮೇಷಕ್, ಅಬೇದನೆಗೋ ಅವರ ಬಳಿಗೆ ದೇವರೇ ಇಳಿದು ಬಂದನು, ಕರ್ತನೇ ಇಳಿದು ಬಂದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಸಹಾಯ ಮಾಡುವಾತನಾಗಿದ್ದಾನೆ. ಹಾಗಾಗಿ
ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ 121ನೇ ಕೀರ್ತನೆ 1ನೇ ವಾಕ್ಯದಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ ನನ್ನ ಸಹಾಯ ಬರುವುದು ಎಂಬುದಾಗಿ. ನನ್ನ ಸಹಾಯ ಬರುವಂಥದ್ದು ಯೆಹೋವನಿಂದ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ. ಪರ್ವತಗಳನ್ನು ನೋಡಿ, ಎಷ್ಟು ಪರ್ವತ ಸಾಲುಗಳು ನಮ್ಮ ದೇಶದಲ್ಲಿದ್ದಾವೆ, ಎಷ್ಟು ಬೆಟ್ಟಗಳು ಗುಡ್ಡಗಳು ನಮ್ಮ ದೇಶದಲ್ಲಿದ್ದಾವೆ. ನಾವಿರುವಂಥ ಎಲ್ಲ ಊರು ಹಳ್ಳಿ ಪಟ್ಟಣಗಳ ಬದಿಗಳಲ್ಲಿ ದೊಡ್ಡ ಚಿಕ್ಕ ಎಷ್ಟು ಬೆಟ್ಟಗಳು ಗುಡ್ಡಗಳು ಇದ್ದಾವೆ. ಆ ಬೆಟ್ಟ ಗುಡ್ಡಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಪರ್ವತ ಸಾಲುಗಳಿದ್ದಾವೆ. ಅವುಗಳಲ್ಲಿ ಚಿನ್ನ ಉಂಟು, ಬೆಳ್ಳಿ ಉಂಟು, ಬಂಗಾರ ಉಂಟು, ಅಥವಾ ತಾಮ್ರ ಉಂಟು, ಇನ್ನು ಯುರೇನಿಯಂ ಉಂಟು, ಏನೆಲ್ಲ ಉಂಟು, ಮರ ಉಂಟು, ಕಲ್ಲು ಮಣ್ಣು ಎಲ್ಲ ಉಂಟು. ನಾವು ಕೆಲವೊಮ್ಮೆ ಪರ್ವತಗಳನ್ನು ನೋಡಿ, ಈ ಪರ್ವತಗಳಿಂದ ನಮಗೆ ಬೆಳ್ಳಿ ಸಿಕ್ಕಿದರೆ, ಬಂಗಾರ ಸಿಕ್ಕಿದರೆ, ತಾಮ್ರ ಸಿಕ್ಕಿದರೆ, ಮರ ಸಿಕ್ಕಿದರೆ, ಇಷ್ಟು ಜಾಗ ಇದೆ, ಸ್ವಲ್ಪ ಜಾಗ ಸಿಕ್ಕಿದರೆ ನಾವು ಕೆಲವೊಮ್ಮೆ ಆಸೆ ಪಟ್ಕೊಳ್ಬೋದೇನೋ. ಆದರೆ ಸಿಗುವ ಸಾಧ್ಯತೆಗಳು ಈ ಕಾಲದಲ್ಲಿ ಕಡಿಮೆ, ಸಿಗುವುದಿಲ್ಲ. ಆದರೆ ದೇವರು ಹೇಳ್ತಿದ್ದಾರೆ, ಅಥವಾ ದೇವರ ವಾಕ್ಯ ಹೇಳ್ತಾ ಇದೆ, ಪವಿತ್ರ ಆತ್ಮನ ಮೂಲಕ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಸಹಾಯ ಈ ಪರ್ವತಗಳಿಂದಲ್ಲ, ಈ ಪರ್ವತಗಳನ್ನು ಉಂಟು ಮಾಡಿದ ದೇವರಿಂದ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರ್ವತಗಳನ್ನು ಉಂಟು ಮಾಡಿದ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಿದ್ದಾನೆ. ನೋಡಿ, ಈ ಲೋಕದ ಅತ್ಯಂತ ಬಲಾಢ್ಯ ದೇಶಕ್ಕೆ ಕೂಡ ಹಿಮಾಲಯ ಪರ್ವತದಲ್ಲಿ ಇರುವಂಥ ಎಷ್ಟೋ ಶಿಖರಗಳಿದ್ದಾವೆ, ದೊಡ್ಡ ದೊಡ್ಡ ಎತ್ತರದ ಪರ್ವತಗಳಿದ್ದಾವೆ. ಆ ಹಿಮಾಲಯ ಪರ್ವತ ಸಾಲಿನಲ್ಲಿ ಒಂದು ಬೆಟ್ಟವನ್ನು, ಒಂದು ಪರ್ವತವನ್ನು ಮಾಡಲಿಕ್ಕೆ ಈ ಲೋಕದ ಯಾವ ಬಲಿಷ್ಠ ರಾಜ್ಯಕ್ಕೂ ದೇಶಕ್ಕೂ ಸಾಧ್ಯವಿಲ್ಲ. ನೋಡಿ, ಈ ಲೋಕದ ಬಲಿಷ್ಠರಾಗಿರುವ ದೇಶಗಳಿಗೆ, ರಾಜ್ಯಗಳಿಗೆ, ಕಂಪನಿಗಳಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಲೋಕದ ಆ ರ್ಯಾಂಕಿಂಗ್ನಲ್ಲಿರುವ ಮೊದಲ, ಎರಡನೆಯ, ಮೂರನೆಯ, ನಾಲ್ಕನೆಯ ರ್ಯಾಂಕಿಂಗ್ನಲ್ಲಿರುವ ಶ್ರೀಮಂತರುಗಳಿಗೆ ಸಾಧ್ಯವಿಲ್ಲ ಆ ಬೆಟ್ಟಗಳನ್ನು ಉಂಟು ಮಾಡಲಿಕ್ಕೆ. ಆದರೆ ನಮ್ಮ ಸಹಾಯಕನು ಆ ಬೆಟ್ಟಗಳನ್ನು ಉಂಟು ಮಾಡಿದ ದೇವರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಹೂಮನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಯಾವ ಕಷ್ಟದ ಸಮಯದಲ್ಲೂ, ಎಂಥ ಇಕ್ಕಟ್ಟಿನ ಸಮಯದಲ್ಲೂ ನಮ್ಮ ದೇವರು ನಮ್ಮ ಸಂಗಡ ಇರುವವನಾಗಿದ್ದಾನೆ. 1ನೇ ಅಧ್ಯಾಯ 7ನೇ ವಾಕ್ಯ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮರೆ ಹೊಕ್ಕವರನು ಬಲ್ಲವನು. ಆತ ಒಳ್ಳೆಯವನು. ಇಕ್ಕಟ್ಟಿನ ದಿನ, ಇಕ್ಕಟ್ಟು ಬಿಕ್ಕಟ್ಟು ಶೋಧನೆ ಸಂಕಷ್ಟಗಳೆಲ್ಲ ಬರುವಾಗ ನಮ್ಮ ದೇವರು, ನಮ್ಮ ಕರ್ತನು ಒಳ್ಳೆಯವನು. ಆತ ನಮಗೆ ಸಹಾಯಕನಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗ. 1 ಸಮುವೇಲ 7ನೇ ಅಧ್ಯಾಯಕ್ಕೆ ನಾವು ಬರುವಂಥ ಸಮಯದಲ್ಲಿ, ಅಲ್ಲಿ ಆ 1 ಸಮುವೇಲ 7ನೇ ಅಧ್ಯಾಯದಲ್ಲಿ ಸಮುವೇಲ ಪ್ರವಾದಿ ಹೇಳ್ತಾ ಇದ್ದಾನೆ, ಎಬಿನೇಜರ್ ಎಂಬಂಥ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನಾವು 12ನೇ ವಾಕ್ಯದಲ್ಲಿ ಓದಿಕೊಳ್ಳುವಂಥ ಸಮಯದಲ್ಲಿ 1 ಸಮುವೇಲ 7ನೇ ಅಧ್ಯಾಯ 12ನೇ ವಾಕ್ಯ, ಆನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೆಜರ್ ಎಂದು ಹೆಸರಿಟ್ಟನು. ಇಲ್ಲಿಯವರೆಗೆ ಸಹಾಯ ಮಾಡಿದನು, ಇಷ್ಟರವರೆಗೆ ಸಹಾಯ ಮಾಡಿದನು, ಇದುವರೆಗೆ ಸಹಾಯ ಮಾಡಿದನು. ನೋಡಿ, ಆ ಇಸ್ರಾಯೇಲ್ಯರು ಕರ್ತನನ್ನು ಸರಿಯಾಗಿ ನಂಬಲಿಲ್ಲ. ಅವರು ದೇವರಿಗೆ ವಿರೋಧವಾಗಿ ನಡೆಯುವಂಥವರಾಗಿದ್ದರು. ಅದರ ಅರ್ಥ ಅವರು ಎಲ್ಲ ಸಮಯಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಎಂಬುದಾಗಿ ಅಲ್ಲದೆ ಬಹಳಷ್ಟು ವಿಷಯಗಳಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವವರಾಗಿದ್ದರು. ಆದರೆ ಸಮುವೇಲನ ನಾಯಕತ್ವದಲ್ಲಿ ಅವರು ದೇವರ ವಾಕ್ಯವನ್ನು ಕೇಳಿ ಅವರ ಮಧ್ಯದಲ್ಲಿ ಒಂದು ಉಜ್ಜೀವನ ಉಂಟಾಗ್ತಾ ಇದೆ. ದೇವರಿಗೆ ವಿರೋಧವಾಗಿದ್ದಂಥ ಸಂಗತಿಗಳನ್ನು ಬಿಟ್ಟು ಬಿಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಸಮುವೇಲನ ನಾಯಕತ್ವದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಉಪವಾಸ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ತಗ್ಗಿಸ್ಕೊಳ್ಳಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಫಿಲಿಸ್ಟಿಯರು ಇವರನ್ನ ಕುಗ್ಗಿಸ್ತಾ ಇದ್ರು ಮಾತ್ರವಲ್ಲ, ಈಗ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ ಕೇಳಿದಾಗ ಅವರನ್ನು ಹಿಡಿಯುವುದಕ್ಕೆ ಹೊರಟಿದ್ದಾರೆ. ಆದರೆ ದೇವರು ಸಮುವೇಲ ಪ್ರಾರ್ಥನೆ ಮಾಡಿದಾಗ ಆ ಫಿಲಿಸ್ಟಿಯರನ್ನು
ದೊಡ್ಡ ಗುಡುಗಿನ ಶಬ್ದದಿಂದ ಕಳವಳಗೊಳಿಸ್ತಾರೆ. ಇಸ್ರಾಯೇಲ್ಯರ ಮುಂದೆ ಯುದ್ಧದಲ್ಲಿ ಸೋತು ಹೋಗುವ ಹಾಗೆ ಮಾಡ್ತಾರೆ. ಎಷ್ಟೋ ವರ್ಷಗಳಿಂದ ಅವ್ರನ್ನ ತುಂಬ ಪೀಡಿಸ್ತಾಯಿದ್ರು, ಉಪದ್ರವ ಕೊಡ್ತಾಯಿದ್ರು. ದೇವರೇ ಅವರಿಗೋಸ್ಕರ ಯುದ್ಧ ಮಾಡಿ ಫಿಲಿಷ್ಟಿಯರನ್ನು ಸೋಲಿಸಿ ಇಸ್ರಾಯೇಲ್ಯರನ್ನು ಕಷ್ಟದಿಂದ ಬಿಡಿಸ್ತಾ ಇದ್ದಾರೆ. ಆಗ ಸಮುವೇಲನು ಅಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಎಷ್ಟರವರೆಗೆ ಯೆಹೋವನು ಸಹಾಯ ಮಾಡಿದನು ಎಂಬುದಾಗಿ ಹೇಳಿ ಅದಕ್ಕೆ ಎಬೆನೆಜರ್ ಅಂತ ಹೆಸರಿಡ್ತಾ ಇತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ದೇವರು ಎಷ್ಟರವರೆಗೆ, ಇದುವರೆಗೆ, ಹೊತ್ತಿನವರೆಗೆ ನಮಗೆ ಸಹಾಯ ಮಾಡಿದ್ದಾನೆ. ಇನ್ನು ಮುಂದೆ ಎಲ್ಲ ಶೋಧನೆ, ಹೋರಾಟ, ಕಷ್ಟಗಳ ಸಮಯದಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಿದ್ದಾನೆ. ನೋಡಿ, ಪೌಲನನ್ನು ಅಲ್ಲಿ ವಿಚಾರಣೆ ಮಾಡಿ ಆಯಿತು, ಯಾವ ದೋಷಾರೋಪಣೆ ಸಿಗಲಿಲ್ಲ. ನಂತರ ಆತನನ್ನು ರೋಮಿಗೆ ಕಳಿಸ್ತಾ ಇದ್ದಾರೆ. ಹೋಗೋ ದಾರಿಯ ಮಧ್ಯದಲ್ಲಿ ತುಂಬ ದೊಡ್ಡ ಬಿರುಗಾಳಿ ಎದ್ದು ಹಡಗು ಮುಳುಗಿ ಹೋಗುವಂಥ ಸಮಯ ಬಂತು. ಯಾರೂ ಇಲ್ಲ ಸಂತೈಸಲಿಕ್ಕೆ. ಆಗ ದೇವದೂತನು ಬಂದು ಆತನೊಂದಿಗೆ ಮಾತಾಡ್ತಾ ಇದ್ದಾರೆ, ಹೆದರಬೇಡ, ನೀನು ರೋಮಿಗೆ ತಲುಪಬೇಕು, ಯಾಕಂದರೆ ಸೀಸರನಿಗೆ ಸುವಾರ್ತೆ ಹೇಳಬೇಕು ಎಂಬುದಾಗಿ. ಆ ದೇವರು ನಮ್ಮ ದೇವರಾಗಿದ್ದಾನೆ, ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ, ಸಹಾಯ ಮಾಡುವ ದೇವರಾಗಿದ್ದಾನೆ. ಹಾಗಾಗಿ ಆತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ, ನಮ್ಮನ್ನು ಆಶೀರ್ವಾದ ಮಾಡಿದ್ದಿ. ದೇವರಿಂದ ಸಹಾಯ ಪಡೆದು ಈವರೆಗೆ ನಾನು ಬದುಕಿದ್ದೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ. ಹೌದು, ಸಮುವೇಲ ಪ್ರವಾದಿ ಹೇಳುತ್ತಿದ್ದಾನೆ, ಇಷ್ಟರವರೆಗೆ ಯೆಹೋವನು ಸಹಾಯ ಮಾಡಿದನು ಎಂಬುದಾಗಿ. ಹೌದು, ನನ್ನ ಸಹಾಯ ಭೂಮಿಯಾಕಾಶ ಉಂಟು ಮಾಡಿದ ದೇವರಿಂದ ಬರ್ತದೆ ಎಂಬುದಾಗಿ ಕೀರ್ತನೆಗಳಲ್ಲಿ ನೋಡಿದ್ದೇವೆ. ಸ್ವಾಮಿ, ನಮ್ಮ ಸಹಾಯಕನಾಗಿರುವ, ನಮಗೆ ಯಾವಾಗಲೂ ಸಹಾಯ ಮಾಡಲಿಕ್ಕೆ ಸಿದ್ಧ ಮನಸ್ಸುಳ್ಳವನಾಗಿರುವ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಹೌದು ಕರ್ತನೆ, ಸ್ವಲ್ಪ ಹೊತ್ತು ಹಾಡಲು, ಆರಾಧಿಸಲು, ಪ್ರಾರ್ಥಿಸಲು ಸಹಾಯ ಮಾಡಿದೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದೆ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಅನೇಕರು ಜಾಯ್ನ್ ಆಗಿದ್ದಾರೆ. ನೀನು ಅವರೆಲ್ಲರನ್ನ ಆಶೀರ್ವಾದ ಮಾಡು. ನಿನ್ನ ಪವಿತ್ರ ಆತ್ಮದ ಶಕ್ತಿ ಅವರ ಮೇಲೆ ಅತ್ಯಧಿಕವಾಗಿ ಸುರಿಸಲ್ಪಡಲಿ. ಅವರ ಕೊರತೆಗಳೆಲ್ಲ ಯೇಸುವಿನ ನಾಮದಲ್ಲಿ ನೀಗಲಿ. ರೋಗ, ಸಾಲ, ಕಷ್ಟ, ಕಣ್ಣೀರು, ಎಲ್ಲ ಗಲಿಬಿಲಿ, ಹೌದು ಕಳವಳಗಳು ಯೇಸುವಿನ ನಾಮದಲ್ಲಿ ನೀಗಲಿ. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸು. ಹೌದು ಕರ್ತನೆ, ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳನ್ನು, ದೇವಜನರ ಆರಾಧನಾ ಸಮಯಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಹೌದು ಕರ್ತನೆ, ಅನೇಕ ರೀತಿ ವಿರೋಧಗಳು, ಹಿಂಸೆಗಳು ಉಂಟಾಗ್ತಿರುವ ಲೋಕದಲ್ಲಿ ನಿನ್ನ ಮಕ್ಕಳನ್ನು ಎಲ್ಲ ವಿರೋಧ ಕಷ್ಟಗಳಿಂದ ಬಿಡಿಸಿ ಕಾಪಾಡಿ ನಡೆಸು. ನಿನ್ನ ಬರೋಣ ಹತ್ತಿರವಾಗಿದೆ. ಹೌದು ಸ್ವಾಮಿ, ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.